ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸಾಮಾಜಿಕ ಜಾಲತಾಣಗಳಲ್ಲಿ 30ನೇ ಕಂತು ಬಿಡುಗಡೆಯಾಗಿದೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಇದು ಖಂಡಿತ ನಿಜ ಅಲ್ಲ. ಸ್ನೇಹಿತರೆ, ಮೇ ತಿಂಗಳ 2ನೇ ಅಥವಾ 3ನೇ ವಾರದಲ್ಲಿ 30ನೇ ಕಂತಿನ ಹಣ ಬಿಡುಗಡೆಯಾಗಬಹುದು ಎಂಬ ಮಾಹಿತಿ ಇತ್ತು. ಆದರೆ ಈಗ 2ನೇ ವಾರ ಮುಗಿಯುತ್ತಾ ಬಂದರೂ ಇನ್ನೂ 30ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿಲ್ಲ. ಹಾಗೆ ನೋಡೋದಕ್ಕೆ ಹೋದರೆ ಸ್ನೇಹಿತರೆ, ಇನ್ನು 29ನೇ ಕಂತಿನ 2ನೇ ಹಂತದ ಹಣ ಕೂಡ ಬಿಡುಗಡೆಯ ಕೆಲಸ ನಡೀತಾ ಇದೆ ಎಂಬ ಮಾಹಿತಿ ಇದೆ. ಈಗಾಗಲೇ ತುಂಬ ಜಿಲ್ಲೆಗಳಲ್ಲಿ ಹಣ ಹಾಕಲಾಗಿದೆ. ಅಂದರೆ 29ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಹಾಕಲಾಗಿದೆ. ಆದರೆ ಕೆಲವು ತೊಂದರೆಗಳಿಂದ ಸುಮಾರು 10-12% ಜನರಿಗೆ ಇನ್ನೂ ಈ 29ನೇ ಕಂತಿನ ಹಣನೇ ಸಿಕ್ಕಿಲ್ಲ. ಆದರೂ ಗೃಹಲಕ್ಷ್ಮಿ 30ನೇ ಕಂತಿನ ಹಣಕ್ಕಾಗಿ ಸಾವಿರಾರು ಮಹಿಳೆಯರು ಕಾಯ್ತಾ ಇದ್ದಾರೆ. ಆದರೆ ಹಣ ಮಾತ್ರ ಜಮಾ ಆಗಿಲ್ಲ. ಬೈ ಎಲೆಕ್ಷನ್ ಕಾರಣದಿಂದ ಏನಾದರೂ ಹಣ ಬಿಡುಗಡೆ ತಡ ಆಗಿದೆಯಾ ಅನ್ನೋ ಪ್ರಶ್ನೆ ಹಲವರಲ್ಲಿ ಕಾಡ್ತಾ ಇದೆ. ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ನಡೆದಿರುವುದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಅದರಲ್ಲಿ ಕಾಂಗ್ರೆಸ್ ಜಯಬೇರಿ ಕೂಡ ಸಾಧಿಸಿದೆ. ಹಾಗಾಗಿ ಚುನಾವಣೆ ಸಮಯದಲ್ಲಿ ಸರ್ಕಾರದ ಗಮನ ಪ್ರಚಾರ, ರಾಜಕೀಯ ಬೆಳವಣಿಗೆ, ಹಣಕಾಸಿನ ಒತ್ತಡದ ಬಗ್ಗೆ ಇರುತ್ತದೆ. ಆದ್ದರಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿರೋದು ತಡ ಆಗಿರಬಹುದು ಅಂತ ಹಲವಾರು ಜನರಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಆದರೆ ಇದರಿಂದಲೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ತಡ ಆಗಿದೆ ಎಂಬ ಅಧಿಕೃತ ಮಾಹಿತಿ ಎಲ್ಲೂ ಇಲ್ಲ. ಹಾಗಂತ ಈ ಕಾರಣವನ್ನು ಹಲ್ಲಗೆಳೆಯಲು ಸಹ ಸಾಧ್ಯವಾಗುವುದಿಲ್ಲ. ಆದರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ತಡವಾಗಿರುವ ಬಗ್ಗೆ ವಿರೋಧ ಪಕ್ಷ ಪ್ರಶ್ನೆ ಮಾಡ್ತಲೇ ಇದೆ. ಹಿಂದೆಯೂ ಕೆಲವು ತಿಂಗಳುಗಳ ಕಾಲ ಹಣ ಬಿಡುಗಡೆ ಮಾಡುವುದು ಇದೇ ರೀತಿ ತಡ ಆಗಿತ್ತು. ಆಗಲೂ ಕೂಡ ವಿರೋಧ ಪಕ್ಷದವರು ಇದಕ್ಕೆ ಚಕಾರ ಎತ್ತಿ ವಿರೋಧ ವ್ಯಕ್ತಪಡಿಸಿದ್ದರು. ಸ್ನೇಹಿತರೆ, ಸರ್ಕಾರಕ್ಕೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ 2,000 ಬಿಡುಗಡೆ ಮಾಡುವುದು ಕಷ್ಟಕರವಾಗಿರೋದು ಇರಬಹುದು. ಆದರೆ ಈ ಬಿಡುಗಡೆ ತಡ ಆಗ್ತಾ ಇರೋದ್ರಿಂದ ಇದೇ ಭರವಸೆಯನ್ನು ನಂಬಿ ಕಾದಿರುವಂತಹ ಹಲವಾರು ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ. 2,000ನೇ ನಂಬಿ ಹಲವಾರು ಕುಟುಂಬಗಳು ಸಹ ನಡೆಯುತ್ತಾ ಇದೆ. ಅವರ ಕತೆ ಪ್ರತಿದಿನ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡೋದು, ನಿಮಗೆ ಬಂದಿದೆಯಾ ಅಥವಾ ಎಲ್ಲ ಸಂಬಂಧಿಕರ ಬಗ್ಗೆ ಕೇಳುವುದು ಇದೇ ಆಗಿದೆ. ಮನೆ ಖರ್ಚನ್ನು ನಿಭಾಯಿಸುವಲ್ಲಿ ಸಹಾಯ ಮಾಡುವ ಹಣ ಇಲ್ಲದಂತಾಗಿದೆ. ಸ್ನೇಹಿತರೆ, ಈಗ ಜನರಲ್ಲಿ ಹೊಸ ನಿರೀಕ್ಷೆಯೊಂದು ಬಂದಿದೆ. ಚುನಾವಣೆ ಮುಗಿದಿದೆ, ಈಗಲಾದರೂ ಬಾಕಿ ಹಣ ಬಿಡುಗಡೆ ಆಗಬಹುದು ಎಂಬ ಹೊಸ ನಿರೀಕ್ಷೆ ಹುಟ್ಟಿದೆ. ಆದರೆ ಇದರ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಘೋಷಣೆ ಹೊರಬಂದಿಲ್ಲ. ಅಧಿಕೃತವಾಗಿ ಸರ್ಕಾರ ಘೋಷಣೆ ಮಾಡುವವರೆಗೂ ನಾವು ಕಾಯಲೇಬೇಕಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೈ ಎಲೆಕ್ಷನ್ ಕಾರಣದಿಂದ ತಡ ಆಯಿತು ಅಂತ ಅನ್ನಿಸ್ತಾ ಇದೆಯಾ ಅಥವಾ ಟೆಕ್ನಿಕಲ್ ಸಮಸ್ಯೆ ಇರಬಹುದಾ? ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.